ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಂದನ ಆ್ಯಂಡ್ ಸಂತೋಷ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮದುವೆ ಎಲ್ಲ ಮುಗಿಸಿ ರಿಸೆಪ್ಷನ್ ಎಲ್ಲ ಮುಗಿಸಿ ಇವತ್ತು ಇಲ್ಲಿ ಹೋಟೆಲಿಂದ ಚೆಕ್ಔಟ್ ಮಾಡ್ತಾಯಿದ್ದೀವಿ. ನಮ್ಮ ಸರು ಇವಾಗ ಹೀರೋಯಿನ್ ಥರ ಎದ್ಬಿಟ್ಟು ಬಂದರು. ಮತ್ತೆ ಕೊಡ್ತೀನಿ. ಈಗ ನಾವು ಚೆಕ್ಔಟ್ ಮಾಡ್ತಾಯಿದ್ದೀವಿ. ಫುಲ್ ಚಳಿ ಇದೆ ಇಲ್ಲಿ, ಭಾಳ ಚಳಿ ಐತಿ. ಈಗ ನಾವೆಲ್ಲ ಹೊಂಟೇವೆ ನೆಕ್ಸ್ಟ್ ಇವಾಗ ನಾವು ಬಂದಿದ್ದು ಎಲ್ಲಿ ಅಂತ ಹೇಳೋದು, ಕನೆಟಿಕಟ್ಗೆ ಬಂದಿದ್ದೀವಿ. ಇಲ್ಲಿಂದ ನ್ಯೂಯಾರ್ಕ್ ಹೋಗ್ತಿದ್ವಿ. ಇಲ್ಲಿಂದ ಹತ್ರ ನ್ಯೂಯಾರ್ಕ್ 2-3 ಅವರ್ಸ್. ನೆಕ್ಸ್ಟ್ ಸ್ಟಾಪ್ ಇಸ್ ನ್ಯೂಯಾರ್ಕ್. ನಾನಿವಾಗ ಒಂದು ಆ್ಯಪಲ್ ತೊಗೊಂಡೆ. ಇವನು ಸ್ಯಾಮ್ ಅವರು ಆರೆಂಜ್ ತೊಗೊಂಡಿದ್ದಾಳೆ. ಅವ್ರು ಆರೆಂಜ್ ಬಿಡ್ಸೋಕ್ಕಾಗ್ತಾಯಿಲ್ಲ. ಅದು ಯಾವುದೋ ಥರದ ಆರೆಂಜ್ ತೊಗೊಬಂದವ್ರೆ. ಬಿಡಿಸ್ತಾ ಇರ್ತಾನೆ. ನಿನ್ನ ಕೈಲಿ ಆಯ್ತಾ? ಇಲ್ಲ ತಾನೆ. ನನಗೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದ್ರೆ ನಾನು ತೊಗೊಳಲ್ಲ. ನಂಗೆ ಕೊಟ್ಟಾಯ್ತು, ನೀನು ತೊಗೊಳ್ಳೋದು ಬಿಡೋದು ನಿಂದು. ಹಂಗೆಲ್ಲ ಇರುತ್ತಾ? ನೀವು ನೋಡಿ, ನೀವು ಈ ಥರ ಮಾತಾಡಿದಾಗ ಏನಾಗುತ್ತೆ ಅಂದರೆ ಮುಂದಿನವ್ರ ಮನಸ್ಸಿಗೆ ನೋವಾಗುತ್ತೆ. ಪರವಾಗಿಲ್ಲ, ನಮ್ಗೆ ಓಕೆ. ಈಗ ಫುಲ್ ಕಾನ್ಸಂಟ್ರೇಟ್ ಮಾಡಿ ತೆಗ್ಯಾತಾರ. ಬಿಡಿಸ್ಬಿಟ್ಟೆ. ಅದು ವೈಟು ಇರಬಾರ್ದು, ಅದನ್ನು ತೆಗಿಬೇಕು ನೀವು. ಆದರೆ ನೀವು ತಕ್ಕೋಬೋದು. ಇಲ್ಲ, ನಮ್ದು ಉಗುರು ಸರಿ ಇಲ್ಲ. ನಿಮ್ದೇನು ಸರಿ ಇದೆ ಹೇಳಿ? ನನ್ನ ಹೆಂಡತಿ ಸರಿ ಇದ್ದಾಳೆ. ಅದಕ್ಕೆ ಅದು ನನ್ನ ಹೆಂಡತಿ ನಂದೇ. ಹಿಂಗೆ ಹೇಳ್ಬಿಡೋದು. ಯಾಕೆ ಸ್ಮೈಲ್ ಬರ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ? ಇದೊಂಥರ ಬಿಡಿಸ್ತಾ ಇದ್ದೀನಿ. ಇಲ್ಲೇನೋ ಇದೆ, ಅದು ಪ್ರೆಗ್ನೆಂಟ್ ಐತೆ ಅನ್ನಿಸ್ತೈತೆ ಅವ್ರೆ. ನಾವು ಪ್ರೆಗ್ನೆಂಟ್ ಆರೆಂಜ್ ನೋಡಿ ನಿಮ್ಗೆ ಹೆಂಗೆ ಅನ್ಸತೈತೆ? ಇಲ್ಲಿ ನಮ್ಮ ಇವತ್ತು ಮದುವೆ ಆಗಿದ್ದು ನಿನ್ನೆ मದುವೆ ಆಗಿರೋ ब्राइड ग्रूम साथ में चलना रहता भाई, एटलीस्ट एक हफ्ते के लिए. ನಿಮಗೆ ಏನಾದರೂ ಹೇಳೋದಿದೆಯಾ ಅವರ ಬಗ್ಗೆ? ಇಲ್ಲ, ಚೆನ್ನಾಗಿತ್ತು ಎಲ್ಲ ಮದುವೆ. ಎಲ್ಲ ಮದುವೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. बोला कि शादी का सब इवेंट्स बहुत अच्छे से हुआ. सो कॉन्ग्रेचुलेशंस वंस अगेन. थैंक यू. प्लीज हैव अ सीट. मैं वो चेकआउट ಇಸ್ ಆರೆಂಜ್ ಲೈಕ್ ಆರೆಂಜ್ ಆರ್ ಚೆನ್ನಾಗಿಲ್ವಾ? ನಾವು ಈಗ ನ್ಯೂಯಾರ್ಕ್ಗೆ ಡ್ರೈವ್ ಮಾಡಿಕೊಂಡು ಬಂದು ರೀಚ್ ಆದ್ವಿ. ಇಲ್ಲಿಂದ ಏನು ಕಾಣಿಸ್ತಿದೆ? ನ್ಯೂಯಾರ್ಕ್ ಸ್ಕೈಲೈನ್ ಇಸ್ ಹಿಯರ್. ಹಂಗೆ ಇಲ್ಲಿ ಸ್ಟ್ರೇಟ್ ಕಾಣಿಸ್ತಾ ಇದ್ರೆ ಇಲ್ಲಿಂದ ರೇಸ್ ಬೀಳ್ತಾ ಇದೆ, ಸನ್ ರೇಸು. ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆಯಾ? ಎಸ್. ನಿಮಗೆ ಈಗ ಎಷ್ಟನೇ ಸತಿ ನ್ಯೂಯಾರ್ಕ್ಗೆ ಬರ್ತಾ ಇರೋದು ನೀವು? ನಾವು ಐ ಥಿಂಕ್ 4ನೇ ಸತಿ ಅನ್ಸುತ್ತೆ ಅಲ್ವಾ? ಮೋಸ್ಟ್ಲಿ ನಿನ್ನ ಜಾಸ್ತಿ. ನಿಮ್ಮ ಅಪ್ಪ ಅಮ್ಮನ ಜೊತೆ ಒಂದ್ಸತಿ ಬಂದಿದ್ದೆಲ್ಲ ಅದಕ್ಕೆ ಮುಂಚೆ. ನಿಂದು +3. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಒಂದ್ಸತಿ, ನಿನ್ನ ಜೊತೆ ಒಂದ್ಸತಿ, ಆಮೇಲೆ ಇವಾಗ ಈಗ 3ನೇ ಸತಿ ಅಷ್ಟೇನಾ? ಐ ಫೀಲ್ ಲೈಕ್ ಐ ಹ್ಯಾವ್ ಕಮ್ ಸೋ ಮೆನಿ ಟೈಮ್ಸ್. ನೀ ಆಗಳೇನೋ ಹೇಳ್ತಿದ್ದಲ್ಲ, ಅದನ್ನ ಹೇಳು. ನನಗೆ ನ್ಯೂಯಾರ್ಕ್ಗೆ ಬಂದರೆ ನಮ್ಮ ಮನೆ, ಲೈಕ್ ಐ ಫೀಲ್ ಲೈಕ್ ಹೋಮ್. ಸೊ ಐ ವಾಸ್ ಟೆಲ್ಲಿಂಗ್, ಐ ಬಿಲಾಂಗ್ ಟು ನ್ಯೂಯಾರ್ಕ್. ನಾನು ನ್ಯೂಯಾರ್ಕಲ್ಲೇ ನಮ್ಮ ಮನೆ ಇರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ನಾವು ಎಲ್ಲೋ ಒಂದು ಕಡೆ ನಾವು ಇಲ್ಲಿರಬಾರ್ದು ಅಂತ ಬರ್ದಿತ್ತು ನಮ್ಮ ಜಾತಕದಲ್ಲಿ. ಅದಕ್ಕೆ ನಾವು ಇಲ್ಲಿ ಪಾರ್ಕಿಂಗ್ ಹುಡುಕಿ ಫೈನಲಿ ಸಿಕ್ತು. ಇವಾಗ ಚಳಿಯಲ್ಲಿ ಸ್ವಲ್ಪ ದೂರ ಸಿಕ್ಕಿದೆ ಪಾರ್ಕಿಂಗು. ಅದಕ್ಕೆ ಜಾಕೆಟ್ ತಗೊಂಡು ಎಲ್ಲ ರೆಡಿ ಆಗಿ ನೀಟಾಗಿ ಹೋಗೋಣ. ಫುಲ್ ಚಳಿ ಇದೆ ಇಲ್ಲಿ. ಕವರ್ ಮಾಡಿಕೊಂಡು ಹೋಟೆಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ಪಾರ್ಕಿಂಗ್ಗೆ ಎಲ್ಲ ಕಡೆ ರೋಡು ಬ್ಲಾಕ್ ಆಗಿಬಿಟ್ಟಿರುತ್ತೆ, ಸಿಕ್ಕೋದೇ ಇಲ್ಲ. ನಾವು ಪ್ರತಿ ಸತ ಹೆಂಗಂತ
ನಿಮ್ಮ ಒಪಿನಿಯನ್ ಏನಿದ್ರ ಮೇಲೆ? ಯಾವ್ದ್ರ ಬಗ್ಗೆ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಡಿಸಿಷನ್ಸ್ ಹೆಂಗಿರ್ತಾವಂತ ಸಿಂಪಲ್ ಆಗಿ ಹೇಳ್ತೀನಿ ಕೊಡಿ. ಒಂದು ತಡಿ ಹಾಂ, ನಾವೀಗ ಆಲ್ಮೋಸ್ಟ್ 1 ಕಿಲೋಮೀಟರ್ದಿಂದ ಈ ಕಡೆ ಸೈಡಲ್ಲಿ ನಡ್ಕೊಂಡು ಬರತ್ತೀವಿ ಕರೆಕ್ಟ್. ಈಗ ನಾವು ಹೋಗ್ಬೇಕಾಗಿದ್ದ ರೆಸ್ಟೋರೆಂಟ್ ಆ ಕಡೆ ಐತಿ, ಈ ಕಡೆಯಿಂದ ಹಿಂಗೆ ಅಡ್ಡ ಕ್ರಾಸ್ ಮಾಡಿ ಹೋಗಕ್ಕೆ ಬರೋಂಗಿಲ್ಲ, ಅಲ್ಲಿ ಮುಂದಿನ ತನಕ ಹೋಗಿ ಟರ್ನ್ ಮಾಡ್ಕೊಂಡು ಬರ್ಬೇಕು. We are good bad decision makers. ಯಾ ದ್ಯಾಟ್ಸ್ ಗುಡ್ ಟು ನೋ. ರೆಸ್ಟೋರೆಂಟ್ ನಮ್ಮ ಥರನೇ ಕಾಣಿದೆ, ಇಂಡಿಯನ್ ಥರನೇ ಪ್ರಾಪರಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಒಳಗೆ ಹೋಗೋಣ ಬನ್ನಿ. ನೋಡೋಣ ಬಾ, ಈ ಕಡೆ ತಿರುಗಿಲ್ಲ, ವೇಟಿಂಗ್ ಇದೆಯಾ? ತುಂಬ ಆಕ್ಯುಪೈಡ್ ಇದೆ, ನೋಡೋಣ ಸಿಕ್ಕತ್ತಾ ಇಲ್ಲ. ಈಗ ಫಸ್ಟ್ ಕಾಫಿ ತಗೊಂಡಿದ್ದೀವಿ, ಅಂದರೆ ಮೀಲ್ಸ್ ಜೊತೆಗೆ ಕಾಫಿ ಬಂತು. ಇದು ಮೇಲೆ ಏನೋ ಕಾಫಿ ಪೌಡರ್ದು ಅಲ್ಲ ಏನಾದರೂ ಡಿಕಾಕ್ಷನ್ನ ಹಾಕಿದ್ದಾರೆ, ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ವಾವ್, ಥ್ಯಾಂಕ್ ಯು ಫಾರ್ ದ ರೆಸಿಪಿ. ನಾನೆಲ್ಲ ಸಖತ್ತಾಗಿ ಮಾಡ್ತೀನಿ. ಈಗ ಒಂದು ಮೀಲ್ಸ್ ಆರ್ಡರ್ ಮಾಡಿದ್ವಿ, ಒಂದು ಮೈಸೂರು ಮಸಾಲ ದೋಸೆ. ಇದು ಮೀಲ್ಸ್ ಜೊತೆಗೆ ಕಾಫಿ, ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಬಿಸಿ ಇದೆ. ಇದು ನಮ್ಮ ದರ್ಶಿನಿ ಹೋಟೆಲಲ್ಲಿ ಕೊಡ್ತಾರಲ್ಲ, ನಾರ್ಮಲ್ ಹೋಟೆಲಲ್ಲಿ ಆ ಥರ ಕಾಫಿ ಪ್ರಾಪರ್ ಆಗಿದೆ. ಚೆನ್ನಾಗಿದೆ, ಲೈಟ್ ಇದೆ, ಚೆನ್ನಾಗಿದೆ. ಮೈಸೂರು ಮಸಾಲ ದೋಸೆ ಆರ್ಡರ್ ಮಾಡಿದ್ದೀವಿ, ಬಂದಿದೆ ಆಫ್ಟರ್ ಅ ಲಾಂಗ್ ವೇಟ್. ಇವಾಗ ಟ್ರೈ ಮಾಡಿ ನೋಡೋಣ. ತುಂಬ ದೊಡ್ಡ ದೋಸೆ ಇದೆ. ಚಟ್ನಿ ಆ್ಯಂಡ್ ಸಾಂಬಾರ್ ಇದೆ. ಚೆನ್ನಾಗಿದೆ, ಸ್ವಲ್ಪ ಇದು ಇದೆ, ಕೊಬ್ಬರಿ ಎಣ್ಣೆ ಫ್ಲೇವರ್ ಇದೆ. ಅದು ಅಲ್ಲ ಚಟ್ನಿ ಅನ್ಸುತ್ತೆ. ಚೆನ್ನಾಗಿದೆ ವಿತ್ ಕಾಫಿ. ರೇಟಿಂಗ್ ಎಷ್ಟು ಕೊಡ್ತೀರಾ 10ರಲ್ಲಿ? ಐ ಥಿಂಕ್ 8, ಯಾಕಂದರೆ ಸ್ವಲ್ಪ ಹುಳಿ ಇದೆ ದೋಸೆ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಗುಡ್. ಇದರಲ್ಲಿ ಏನೇನಿದೆ? 2-3 ಟೈಪ್ ಕರಿ ಅದಾವೇನೋ, ರೈಸ, ಇದು ಏನೋ ಚುರ್ಚುರ್ ನಾನ್. ಚುರ್ಚುರ್ ನಾನ ಯಾವ ಸ್ಟೇಟ್ದು? ಮೋಸ್ಟ್ಲಿ ಪಂಜಾಬ್ದೇ ಇರಬೇಕು. ಓಕೆ. ಒಂದು ಗುಲಾಬ್ ಜಾಮೂನ್ ಇದೆ, ಪಿಕಲ್ ಆ್ಯಂಡ್ ಅನಿಯನ್ ಇದೆ, ಓಕೆ, ಮತ್ತೆ ಮಜ್ಜಿಗೆ ಇದೆ. ಮಜ್ಜಿಗೆ, ಓಕೆ. ಆಮೇಲೆ ಕರಿ ಮೇಲೆ ಚೀಸ್ ಹಾಕಿದ್ದಾರೆ ಅಲ್ಲ, ಚೀಸಾ ಪನ್ನೀರ್ ಅಲ್ಲ? ಚೀಸ್. ಓಕೆ, ಯು ಕ್ಯಾನ್ ಟ್ರೈ ವಿತ್ ಒನ್ ಆಫ್ ದ ಕರೀಸ್. ಇದ್ರೊಳಗೆ ಪನ್ನೀರ್ ಸ್ಟಫಿಂಗ್ ಐತೆ. ಓ, ಅದು ಇದ್ದ ಪರಾಟ ಟೈಪ್. ಚಲೋ ಐತಿ, ಒಂದು 8 ಕೊಡ್ಬೋದು. ಅದೇನು ಕರಿ? ಇದು ಚೆನ್ನಾದೇನೋ ದಾಲ್ದು, ಇದು ಪನ್ನೀರ್ ಕರಿ. ಸೊ ಫಸ್ಟ್ ಕರಿ ಪನ್ನೀರ್ ಕರಿ. ಪನ್ನೀರ್ದು ಟೊಮೆಟೊ ಬೇಸ್ಡ್ ಐತಿ, ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಐತಿ ಟೊಮೆಟೊದ. ಆಮೇಲೆ ನೆಕ್ಸ್ಟ್ ಇದು ಪಂಜಾಬ್ದಾಗ ಕರಿ ದಾಲ್ದ ಮಾಡ್ತಾರಲ್ಲ ಅದು. ಓಕೆ. ಇದು ಅಂದ್ರೆ ಇದು ಹೆಂಗೈತಂದ್ರೆ ಮೀಡಿಯಮ್ ಐತಿ, ಖಾರ ಏನಿಲ್ಲ. ಇದು ನೆಕ್ಸ್ಟ್ ಚೆನ್ನ ಓಕೆ. ಇವು 2 ಚಲೋ ಅದಾವ, ಇದು ಓಕೆ ಐತಿ. ಓಕೆ. ನೆಕ್ಸ್ಟ್ ರಾಯ್ತಾ. ರಾಯ್ತಾ. ಆಮೇಲೆ ಇಲ್ಲಿ ಪರಾಟದಾಗ ಒಳಗೆ ಹಿಂಗೆ ಪನ್ನೀರ ಖಾರ ಏನೇನೋ ಸ್ಟಫಿಂಗ್ ಐತಿ. ಓಕೆ. ಸೊ ಅದು ಏನಂತಾರೆ ಟೇಸ್ಟ್ ಐತಿ. ಬರೀ ಇದು ಆ್ಯಕ್ಚುಲಿ ಇದನ್ನ ತಿನ್ಲಿಕ್ಕೆ ಏನೋ ಕರಿನ ಬೇಡ, ಹಂಗ ತಿಂದು ಓಕೆ. ನನ್ನ ಫೇವ್ರೇಟ್ ಪಾಪಡ. ಆಮೇಲೆ ಪೀಸ್ ಪುಲಾವ್ ಐತದ, ಅಂದ್ರೆ ಅನ್ನಕ್ಕೆ ಪೀಸ್ ಹಾಕ್ಯಾರ ಅಷ್ಟೇ. ಸೊ ಇದು ನಮ್ಮ ಥಾಲಿ. ಈಗ ನೀವೊಂದು ತಿಂದ ನಿಮ್ದು ರಿವ್ಯೂ ಕೊಡ. ಚೆನ್ನಾಗಿದೆ. ಇದು ಪರೋಟ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇದ್ರೊಳಗಡೆ ಇರೋ ಮಸಾಲ ಇಸ್ ರಿಯಲಿ ಗುಡ್. ನನಗೆ ಪರಾಟ ರಾಯ್ತಾ ಜೊತೆ ತಿನ್ನಕ್ಕ ಇಷ್ಟ. ಆಮೇಲೆ ನನ್ನ ದೋಸೆಯಲ್ಲಿ ಪಲ್ಯ ಇದ್ದಿದ್ದು ನಾನು ಟೇಸ್ಟ್ ಮಾಡಿರಲಿಲ್ಲ ಆವಾಗಲೇ.
ವಿತ್ ಪಲ್ಯ ಆಕ್ಚುಲಿ ಪ್ಲೇನ್ ಇದೆ, ಚೆನ್ನಾಗಿಲ್ಲ ಪಲ್ಯ. ನನಗೆ ದೋಸೆನ ಈ ಥರ ಚಟ್ನಿ ಆ್ಯಂಡ್ ಸಾಂಬಾರ್ ತಿಂದ್ಬಿಟ್ಟು ಕಾಫಿ ಕುಡಿಬೇಕು ಜೊತೆಗೇನೆ. ಈ ಕಾಫಿ ಸ್ವಲ್ಪ ಆರೋಗ್ಬಿಟ್ಟಿದೆ, ಬಟ್ ಓಕೆ. ಈಗ ಬಿಲ್ ಬಂತು, $39 ಆಗಿದೆ. ಮೀಲ್ಸ್ಗೆ $20, ಇದು 14, 39. ಎಲ್ಲಿದ್ದೀರಾ ಈಗ? ನಾವು ಇಲ್ಲಿ ನ್ಯೂಯಾರ್ಕ್ ಅಲ್ಲಿ ಒಂದು ಸ್ಟ್ರೀಟ್ ಅಲ್ಲಿ ಇದ್ದೀವಿ. ಫುಲ್ ಇಂಡಿಯಾ ಅಲ್ಲೇ ನಿಂತಂಗಿದೆ. ಈ ಶಿವಾಜಿ ನಗರ್ ಇಲ್ಲ 4th ಬ್ಲಾಕ್ ಜಯನಗರ್ ಆ ಥರ ಇದೆ. ಇಲ್ಲಿ ಹಿಂದೆ ಚಾಟ್ ಗಾಡಿ ಇದೆ, ಪಾನಿಪೂರಿ ಎಲ್ಲ ಇದೆ $7ಗೆ. ಬಾ ಮುಂದೆ ಹೋಗೋಣ. ಇಲ್ಲೆಲ್ಲ ಚೆನ್ನಾಗಿರುತ್ತಾ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಇದೆ. ಸ್ಮೆಲ್ ಅಂಕ ಚಲೋನ ಬರತೈತೆ. ಸ್ಮೆಲ್ ನಂಬ್ಕೊಂಡು ಹೋಗಕ್ ಆಗಲ್ಲಪ್ಪ. ಆ ಕಡೆ ಒಂದು ಬಟ್ಟೆ ಅಂಗಡಿ ಇದೆ. ಆಮೇಲೆ ಈ ಸ್ಟ್ರೀಟ್ ನೋಡಿದ್ರೆ ಫುಲ್ ಇಂಡಿಯನ್ ಅಂಗಡಿಗಳೇ ಇದಾವೆ. ಆಮೇಲೆ ಇಲ್ಲಿ 2 ವೀಲರ್ ಬೇರೆ ಇದೆ. ಎಲ್ಲೂ 2 ವೀಲರ್ ಬೇರೆ ಸ್ಟೇಟ್ಸ್ ಅಲ್ಲಿ ಇರಲ್ಲ ಅಲ್ಲ ಜನರಲಿ. ಈ ಕಡೆ ಮತ್ತ ಹಂಗ ಫುಡ್ ಕಾರ್ಟ್ಸ್ ಅದಾವ. ಆಮೇಲೆ ಅಲ್ಲಿ ಜುವೆಲರ್ಸ್ ಇದೆ. ಆಮೇಲೆ ಏನೋ ಹೋಟೆಲ್ಸ್ ಇದೆ. ಆಮೇಲೆ ಇಲ್ಲಿ ನಮ್ಮ ಪ್ರಾಪರ್ ಇಂಡಿಯನ್ ಸ್ಟೈಲ್ ಬ್ಯಾಗ್ಸ್ದು ಅಂಗಡಿ ಇದೆ. ಹಂಗೆ ಬೇಕಾ ನಿಮ್ಗೆ ಬ್ಯಾಗು? ಬೇಡ, ನಾವೆಲ್ಲ ಇಂಡಿಯಾದಿಂದಾನೇ ತಗೊಂಡ್ ಬಂದಿರ್ತೀವಿ. ಹೌದಾ? ಹಂಗಂದ್ರೆ ಏನ್ ಬೇಕು ನಿಮ್ಗೆ? ನನ್ಗೆ ಗೋಲ್ಗಪ್ಪ ಗಾಡಿ ಇರುತ್ತಲ್ಲ ಅದು ಬೇಕು. ಆಮೇಲೆ ಸ್ವೀಟ್ ಕಾರ್ನ್ ಬರುತ್ತಲ್ಲ ಒಂದು ಸ್ಮಾಲ್, ಅದು ಬೇಕು. ಇನ್ನ ಏನೇನೋ ತಿನ್ನೋದು ಬೇಕು. ಮೋರ್ ಫುಡ್ ಸ್ಟಾಲ್ಸ್ ಅಂಡ್ ಇದು ಬಾಂಗ್ಲಾದೇಶಿ, ಅದು ಆ ಅಂಗಡಿ ಬಾಂಗ್ಲಾದೇಶ ಒಂದು. ಓಕೆ, ಯಾಕಂದ್ರೆ ಚೋಟ್ಪೋಟ ಅಂತ ಇತ್ತು. ಬಂದಿದೀವ ಮುಂಚೆ, ಅದ ಶಿಕಾಗೋದಾಗಿತ್ತಲ್ಲ ಸೇಮ್ ಹಂಗ ಅದೇ ತರ ಇದೆ. ಬಟ್ ನಂಗೆ ಇಲ್ಲಿ ಇದಿದೆ ಏನಂತಾರೆ, ಬ್ಯೂಟಿ ಪಾರ್ಲರ್. ಓಕೆ, ಇಲ್ಲ ಬಟ್ಟೆ ಅಂಗಡಿ. ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇನ್ನೊಂದು ಕಡೆ ಎಲ್ಲೋ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ, ಏನೋ ಕೆಲಸ ಆಯಿತು, ಅದಕ್ಕೆ ಅಲ್ಲಿಗೆ ಹೋಗೋಕೆ ಟೈಮ್ ಆಗುತ್ತೆ ಅಂತ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಚೆನ್ನಾಗಿದೆ, ನಮ್ಮ ಇಂಡಿಯಾ ಥರ ಫೀಲ್ ಕೊಡೋ ಸ್ಟ್ರೀಟ್ಸ್ ಎಲ್ಲ ಸಿಕ್ಬಿಟ್ರೆ. ಆಮೇಲೆ ತುಂಬ ಹ್ಯಾಪನಿಂಗ್ ಅಲ್ವಾ ಇಲ್ಲಿ ನ್ಯೂಯಾರ್ಕಲ್ಲಿ. ಇದು ನ್ಯೂಯಾರ್ಕಲ್ಲಿ ಅಂತ ನಾವು ಹೇಳಿದ್ವಾ? ಇದು ನ್ಯೂಯಾರ್ಕಲ್ಲಿ ಎಲ್ಲ ಕಡೆನೂ ತುಂಬ ಹ್ಯಾಪನಿಂಗ್ ಅಲ್ವಾ. ಇಲ್ಲಿ ಏನಂತಾರೆ, ಇಂಡಿಯನ್ ಮಾರ್ಕೆಟಿಗೆ ಹೋದ್ರೆ ಹೆಂಗಿರುತ್ತೋ ಆ ಥರ ಹ್ಯಾಪನಿಂಗ್ ಫೀಲ್ಸ್ ಇದೆ ಇಲ್ಲಿ. ಆಮೇಲೆ ತುಂಬ ಹೋಟೆಲ್ಸ್ ಇದೆ ಇಂಡಿಯನ್ದು, ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಆಪ್ಷನ್ಸ್ ಇದೆ. ಆಮೇಲೆ ನನಗೇನು ಅನ್ನಿಸ್ತೈತೆ ಅಂದ್ರೆ, ಇದು ಹಿಂಗ ಒಂದಿನ ಬಂದ್ ಹೋಗಕ್ ಚಲೋ ಅನಿಸ್ತೈತಿ. ದಿನ ಇಲ್ಲೇ ಇದ್ರೆ ಭಾಳ ಹಿಂಗ್ ಮಾರ್ಕೆಟ್ ಹೋದಾಗ ಇದ್ದಂಗ ಅನಿಸ್ತೈತಿ ಅಂತ ಇವ್ನಿಗನ್ಸ್ತು. ನನ್ಗನ್ನಿಸ್ತು ನಾನು ಇಲ್ಲೇ ಇರಬೇಕು ಅಂತ. ನಾನು ಇಲ್ಲೇ ನಮ್ಮ ಮನೆ ಇರಬೇಕು, ಫಾರ್ ಎವರ್ ಇಲ್ಲೇ ಇರಬೇಕು ಅಂತ ಅನಿಸ್ತು. ಇಲ್ಲಿ ಹಿಂಗೆ ಸ್ಟ್ರೀಟ್ ಸೈಡ್ ಈ ಥರ ಅಪಾರ್ಟ್ಮೆಂಟ್ಸ್ ಇದೆ ಅಲ್ವಾ, ಆ ಥರ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಕೊಟ್ಟರೆ ನಾನು ಪಾಡಿಗೆ ನಾನು ಇದ್ಬಿಡ್ತೀನಿ. ಕೊಟ್ಟುಬಿಟ್ರೆ ರೆಂಟಿಗೆ ಏನು ಬೇಡ, ಹಂಗೆ ಕೊಟ್ಟುಬಿಡ್ಬೇಕು. ಹಂಗೆ ಕೊಟ್ಟರೆ ಬೆಟರ್. ಬಟ್ ರೆಂಟಿಗೆ ಸ್ವಲ್ಪ ಕಮ್ಮಿ ರೆಂಟಿಗೆ ಕೊಟ್ಟರೆ ಓಕೆ. ಕಮ್ಮಿ ಅಂದ್ರೆ ಹಾಫ್ 50%. ಓಕೆ. ಆಮೇಲೆ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ತುಂಬ ಹಳೇದು. ಇಲ್ಲಿ ಎಷ್ಟೊಂದು ಜನದ ಹಿಂಗೆ ಹೊರಗಡೆ ನೇಮ್ ಪ್ಲೇಟ್ಸ್ ಇದೆ, ಅದೆಲ್ಲ ಇಂಡಿಯನ್ಸ್ದೇ ಇದೆ ಜಾಸ್ತಿ. ಅವರೆಲ್ಲ ಮೋಸ್ಟ್ಲಿ ಇಂಡಿಪೆಂಡೆನ್ಸ್ ಟೈಮಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ, ಇಲ್ಲ ಅಟ್ಲೀಸ್ಟ್ ಒಂದು 30 years ಬ್ಯಾಕ್ ಬಂದಿರ್ತಾರೆ ಅಲ್ವಾ. ಇಲ್ಲಿ ಮನೆ ಮಾಡಿಕೊಂಡು ಎಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿ ಎಲ್ಲ ಕಡೆ ಈ ಥರ ಓಣಿ ಅಂತೀವಿ ನಾವು, ಏನಂತಾರೆ ಅದಕ್ಕೆ, ಆ ಥರ ಇದೆ. ಆಲಿನಾ? ನಮ್ಮ ಅಮೇರಿಕನ್ ಸ್ಯಾಮ್ ಅವರು ಹೇಳಿದ್ರು ಆಲಿ ಅಂತ ಹೇಳಂತೆ, ಅದಕ್ಕೆ ನಾವು ಓಣಿ ಅಂತೀವಿ. ಓಣಿಗಳಿದ್ದಾವೆ, ಅದು ಭಯ ಆಗುತ್ತೆ ನೋಡಿದ್ರೆ ಅಷ್ಟೇ. ಇಲ್ಲಿ ಫುಲ್ ಸ್ಕೈ ಲೈನ್ ಕಾಣಿಸ್ತಾ ಇದೆ ನ್ಯೂಯಾರ್ಕ್ದು. ಇಲ್ಲಿ ನೋಡಿ, ಇದೆಲ್ಲ ಫುಲ್ಲು ಸಮಾಧಿ. ನೋಡಿ ನನಗೆ ಶಾಕ್ ಆಯಿತು, ಇದೆಲ್ಲ ಫುಲ್ಲು ಸಮಾಧಿನಾ? ಓ ಮೈ ಗಾಡ್. ನ್ಯೂಯಾರ್ಕ್ ಬಂದು ಸ್ಕೈ ಲೈನ್ ನೋಡುವ ಅಂತಂದ್ರೆ
ನೀನು ಸ್ಕೈ ಲೈನು ನೋಡಿದೀವಿ, ಸಮಾಧಿ ನೋಡಿದ್ಯಾ? ಇಷ್ಟು ದೊಡ್ಡ ನೋಡಿಲ್ಲ ಬಿಡ. ಮತ್ತು ಬ್ರಿಡ್ಜು ತೋರಿಸ, ಬ್ರಿಡ್ಜ್ ನೋಡಿ ಚಲೋ ಐತಿ. ಇನ್ನ ಕಾಣಿಸ್ತಾ ಇದೆ ಸಮಾಧಿ ಇಲ್ಲಿ ನೋಡಿ, ಇಲ್ಲೆಲ್ಲ. ಓ ಮೈ ಗಾಡ್, ಇಲ್ಲಿ ಸಮಾಧಿ ಮಾಡಿದ್ದಾರೆ ಅಂದ್ರೆ ಅವರೆಲ್ಲ ಶ್ರೀಮಂತರೇ ಇರ್ತಾರಲ್ವಾ? ಅದೇ ಊರಾಗ ಸತ್ರ ಹಾಕಕ್ಕೆ ಎಲ್ಲರ ಜಾಗ ಬೇಕಲ್ಲ. ಇಲ್ಲಿ ನೋಡಿ ಸ್ಕೈ, ಸನ್ ಅಂಡ್ ಸ್ಕೈ ಲೈನ್. ವಾವ್, ಬಿಲ್ಡಿಂಗ್ 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 ಹೋಗ್ತಾನೆ ಇದೆಲ್ಲ. ವಾವ್, ಇದು ನೈಟ್ ಟೈಮ್ ವ್ಯೂ ಸ್ಕೈ ಲೈನ್ದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಫುಲ್ಲು ಲೈಟ್ಸ್ ಇತ್ತು. ಆಮೇಲೆ ನಾವು ಇದನ್ನು ನೋಡಿಬಿಟ್ಟು ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಈ ಲೈಟ್ಸ್ ಎಲ್ಲ ನೋಡಿಬಿಟ್ಟು ಫುಲ್ ಇಂಪ್ರೆಸ್ ಆಗಿ ಅಲ್ಲಿ ಬ್ರಿಡ್ಜ್ ಮೇಲೆ ವಾಕ್ ಮಾಡೋಣ ಅಂತ ಬ್ರೂಕ್ಲಿನ್ ಬ್ರಿಡ್ಜ್ ಹತ್ರ ಹೋದ್ವಿ. ಅಲ್ಲಿ ಬ್ರಿಡ್ಜ್ ಮೇಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟ್ಸ್ದು ಚಳಿ ಇತ್ತು, ಬಟ್ ಆ ವ್ಯೂ ನೋಡಿಬಿಟ್ಟು ಚಳಿದು ಏನು ಎಫೆಕ್ಟ್ ಗೊತ್ತಾಗಿಲ್ಲ. ವಾಪಸ್ ಹೋಗಿ ಕಾರಲ್ಲಿ ಕೂತ್ಕೊಂಡ್ಮೇಲೆ ಗೊತ್ತಾಯಿತು. ಇಲ್ಲಿ ಲಾಕ್ ಎಲ್ಲ ಹಾಕಿರ್ತಾರಲ್ವ, ಸುಮ್ಮನೆ ಮೆಮರೀಸ್ಗಂತ, ಆ ಥರ ಇತ್ತು. ಅಲ್ಲಿ ಏನೇನೋ ಕವರು ಮತ್ತು ಟಿಶ್ಯೂ ಪೇಪರ್ ಏನೇನೋ ಹಾಕಿದ್ರು, ಅದನ್ನ ನೋಡಿ ನಾವು ನಗ್ತಾ ಇದ್ವಿ. ಹಾಯ್, ವೆರಿ ಹಾಯ್. ಇದು ಒನ್ ಲಾಸ್ಟ್ ಟೈಮ್ ವ್ಯೂ ತಕ್ಕೊಂಡೆ, ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೆ ನಾವು ಡಿನ್ನರ್ಗೆ ಹೋಗಿದ್ವಿ. ಇಲ್ಲಿ ಪಾಸ್ತಾ ಮತ್ತು ಪಿಜ್ಜಾ ತಿನ್ಕೊಂಡು, ಇದು ತುಂಬ ಫೇಮಸ್ ಪಿಜ್ಜಾ ಪ್ಲೇಸು ಟೈಮ್ ಸ್ಕ್ವೇರ್ ಹತ್ರ. ನಿಮಗೆ ಇಲ್ಲಿ ಟೈಮ್ ಸ್ಕ್ವೇರ್ ಅಲ್ಲಿ ಡ್ರೈವ್ ಮಾಡಿ ಹೇಗೆ ಅನಿಸ್ತಾ ಇದೆ? ನಾವಿವಾಗ ಇನ್ನೊಂದು ಹೋಟೆಲಿಗೆ ಬಂದ್ವಿ. ಇಲ್ಲಿ ನ್ಯೂಯಾರ್ಕಿಂದ ನ್ಯೂ ಜರ್ಸಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಏನೋ ಪರ್ಚೇಸ್ ಮಾಡೋದಿತ್ತು, ಅದಕ್ಕೆ ಇನ್ನೊಂದು ಹೋಟೆಲ್ಗೆ ಸ್ಯಾಮ್ ಅವರು ಚೆಕ್ ಇನ್ ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾಗ್ ಎಲ್ಲ ಇದೆ. ಇಲ್ಲಿ ಒಂದೇ ದಿನ ಇದ್ಬಿಟ್ಟು ನಾಳೆ ಬಾಸ್ಟನ್ಗೆ ಹೊರಡೋದು. ಒಂದೇ ದಿನಕ್ಕೆ ಬಂದಿದ್ದೀವಿ. ಫುಲ್ ಸುಸ್ತಾಗಿದೆ. ಇಲ್ಲೆಲ್ಲ ಹ್ಯಾಲೋವೀನ್ ಡೆಕೋರೇಷನ್ ಮಾಡಿದ್ದಾರೆ. ನಮಗೆ ಆ್ಯಕ್ಚುಲಿ ಯಾವಾಗಲೂ ಲಾಸ್ಟಿಗಿರೋ ರೂಮೇ ಸಿಕ್ಕತ್ತೆ. ಇಲ್ಲೆಲ್ಲ ಲೈನ್ ಬಿಟ್ಟು ಈಗ ಇಲ್ಲಿ ಲಾಸ್ಟ್, ಇಲ್ಲಿ ನಮ್ಮ ರೂಮ್. ನಾವು ಎಲ್ಲೇ ಯಾವ ಹೋಟೆಲ್ಗೆ ಹೋದ್ರು ನಮ್ಮದು ಲಾಸ್ಟ್ ಡೆಡ್ ಎಂಡಿಗೆ ಇರುತ್ತೆ. ಸ್ಟ್ರೇಂಜ್. ಇದೇನು ಮಚ್ಚ, ಮನೆ ಮಾಡಿದ್ದೀವ ರೂಮ್ ಮಾಡಿದ್ದೀವ? ಅಂದರೆ ಅದು 1 bedrooms, ಇಲ್ಲೊಂದು ಸ್ವೀಟ್ ಆಯಿತು. ಓಕೆ, ಇಲ್ಲಿ ಒಂದು ಹಾಲು, ಆಮೇಲೆ ಇಲ್ಲಿ ಲೈಟ್ ಆನ್ ಮಾಡು. ಇಲ್ಲಿ ವಾಶ್ರೂಮು, ಇಲ್ಲಿ ಬೆಡ್ರೂಮು. ವಾಶ್ರೂಮ್ ಚೆನ್ನಾಗಿದೆಯಾ? ಓಕೆ, ವಾಶ್ರೂಮು, ಇಲ್ಲಿಂದ ಬೆಡ್ರೂಮ್ಗೆ ಇನ್ನೊಂದು ಕನೆಕ್ಷನು, ಇಲ್ಲಿ ಮಿರರ್ ಇದೆ. ಆಮೇಲೆ ಇಲ್ಲಿ ರೂಮ್. ಅಲ್ಲಿ ಅದೇನು ಹೊರಗಡೆನಾ ಅದು? ಓಕೆ, ಅದು ಟ್ರೀ. ಓಕೆ, ನಾವು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಮತ್ತು ನಾಳೆ ವ್ಲಾಗ್ನ ಇನ್ನೊಂದರಲ್ಲಿ ಕಂಟಿನ್ಯೂ ಮಾಡ್ತೀವಿ. ಗುಡ್ ನೈಟ್. ಲೈಕ್ ಶೇರ್.